ನಟ ನಿರ್ಮಾಪಕರ ಮನೆ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ಕಚೇರಿಗೆ ನಟ ಪುನೀತ್ ರಾಜ್ಕುಮಾರ್ ಆಗಮಿಸಿದ್ದಾರೆ. ಸ್ಯಾಂಡಲ್ವುಡ್ ನಟರು ಜೊತೆಗೆ ನಿರ್ಮಾಪಕರ ಮನೆ ಮೇಲೆ ಐಟಿ ದಾಳಿಯಾಗಿತ್ತು. ಐಟಿ ದಾಳಿ ಸಂದರ್ಭದಲ್ಲಿ ಒಂದಷ್ಟು ಹಣ ಸಿಕ್ಕಿತ್ತು, 100 ಕೋಟಿಗೂ ಅಧಿಕ ಹಣ ಸಿಕ್ಕಿತ್ತು ಅನ್ನುವಂತ ಮಾಹಿತಿ ಇತ್ತು. ಈ ವಿಚಾರಣೆಗೆ ಅಂತಾನೆ ಐಟಿ ನೋಟಿಸ್ ಅನ್ನು ಕೊಟ್ಟಿತ್ತು ನಟ ಪುನೀತ್ ರಾಜ್ಕುಮಾರ್ಗೆ. ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಐಟಿ ಕಚೇರಿಗೆ ನಟ ಪುನೀತ್ ರಾಜ್ಕುಮಾರ್ ಆಗಮಿಸಿದ್ದಾರೆ. ಐಟಿ ನೋಟಿಸ್ನಂತೆ ವಿಚಾರಣೆಗೆ ಆಗಮಿಸಿದ್ದಾರೆ. ಅಪ್ಪು ದಾಳಿ ವೇಳೆ ಸಿಕ್ಕಿರುವಂತಹ ದಾಖಲೆಗಳ ಮೇಲೆ ಐಟಿ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದ್ದು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಐಟಿ ಇಲಾಖೆಯ ಕಚೇರಿಗೆ ಪುನೀತ್ ರಾಜ್ಕುಮಾರ್ ಆಗಮಿಸಿದ್ದಾರೆ. ಇಲ್ಲಿ ನಟ ಜೊತೆಗೆ ನಿರ್ಮಾಪಕರ ಮೇಲೆ ದೊಡ್ಡ ಮಟ್ಟದ ಐಟಿ ರೇಡ್ ಆಗಿತ್ತು. ಇಡೀ ಸ್ಯಾಂಡಲ್ವುಡ್ ಶಾಕ್ಗೆ ಒಳಗಾಗಿತ್ತು. ಸ್ಯಾಂಡಲ್ವುಡ್ನ ಘಟಾನುಘಟಿ ನಾಯಕ ನಟರ ಮನೆ ಮೇಲೆ ದಾಳಿಯಾಗಿತ್ತು. ಏನೋ ಪುನೀತ್ ರಾಜ್ಕುಮಾರ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿತ್ತು. ಸದಾಶಿವನಗರದ ಮನೆಯಲ್ಲಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ದಾಖಲೆಗಳು, ವಶಪಡಿಸಿಕೊಂಡಿರುವಂತಹ ಹಣ, ಜೊತೆಗೆ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನೆಲ್ಲ ದಾಖಲಾತಿಗಳು ಸಿಕ್ತೋ ಆ ಎಲ್ಲ ದಾಖಲಾತಿಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ ಐಟಿ ಅಧಿಕಾರಿಗಳು. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಐಟಿ ಇಲಾಖೆ ಕಚೇರಿಗೆ ನಟ ಪುನೀತ್ ರಾಜ್ಕುಮಾರ್ ಆಗಮಿಸಿದ್ದು ಐಟಿ ಇಲಾಖೆ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗೆ ಪುನೀತ್ ಉತ್ತರ ನೀಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್ ದೂರವಾಣಿ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ಗೌತಮ್, ಪುನೀತ್ ರಾಜ್ಕುಮಾರ್ ಹಾಜರಾಗಿದ್ದಾರೆ ಇವತ್ತು ವಿಚಾರಣೆಗೆ. ಏನೆಲ್ಲ ವಿಚಾರಣೆ ನಡೀಬಹುದು ಇವತ್ತು ಗೌತಮ್? ಹೌದು ಆನಂದ್ ಮುರಳಿ, ಈಗಾಗಲೇ ಏನು ನಟರು ಹಾಗೂ ನಿರ್ಮಾಪಕರ ಮನೆ ಮೇಲೆ ಐಟಿ ದಾಳಿ ಮುಕ್ತಾಯದ ನಂತರದಲ್ಲಿ ಮೊದಲನೇದಾಗಿ ಇದೀಗ ಏನು ನಟರಾಗಿರ್ತಕ್ಕಂತಹ ಪುನೀತ್ ರಾಜ್ಕುಮಾರ್ ಅವರು ಇದೀಗ ಐಟಿ ಕಚೇರಿಗೆ ಆಗಮಿಸಿರುವಂತದ್ದು. ಇದು ಕೂಡ ಏನು ಐಟಿ ದಾಳಿ ನಡೆದ ನಂತರದಲ್ಲಿ ಪ್ರಾಥಮಿಕವಾಗಿ ಇದೀಗ ಏನು ನಟರೆಲ್ಲರೂ ಕೂಡ ಇದೀಗ ಐಟಿ ಕಚೇರಿಗೆ ಬಂದು ತಮ್ಮ ಹೇಳಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು. ನಿನ್ನೆಯಷ್ಟೇ ಏನು ಶಿವರಾಜ್ ಕುಮಾರ್ ಇರ್ಬೋದು, ರಾಕ್ಲೈನ್ ವೆಂಕಟೇಶ್ ಇರ್ಬೋದು, ಎಲ್ಲರೂ ಕೂಡ ಬಂದು ಇಲ್ಲಿ ಐಟಿ ಅಧಿಕಾರಿಗಳ ಜೊತೆ ಮಾತನಾಡಿ, ಅಂದ್ರೆ ಕೆಲವೊಂದು ವಿಚಾರಣೆಗೆ ಹಾಜರಾಗಿ ಕೆಲವೊಂದು ದಾಖಲಾತಿಗಳನ್ನ ನೀಡಿ ಕೂಡ ಹೋಗಿರುವುದು. ಇದೀಗ ಪುನೀತ್ ರಾಜ್ಕುಮಾರ್ ಅವರು ಐಟಿ ಕಚೇರಿಗೆ ಬಂದಿದ್ದಾರೆ. ಏನು ಐಟಿ ಅಧಿಕಾರಿಗಳು ಏನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮನೆ ಮೇಲೆ ಸಿಕ್ಕಂತಹ ಕೆಲವೊಂದು ದಾಖಲಾತಿ ಇರ್ಬೋದು, ಕೆಲವೊಂದು ಕಡತಗಳಿರ್ಬೋದು, ಏನು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಇಂಟರ್ನ್ಯಾಷನಲ್ ಹೋಟೆಲ್ ಅನ್ನ ನಡೆಸ್ತಾ ಇರುವಂತಹ ಕುರಿತಾಗಿರ್ಬೋದು, ಜೊತೆಗೆ ಚಿಕ್ಕಮಗಳೂರಿನಲ್ಲಿ ಕೆಲವೊಂದು ಕಾಫಿ ಎಸ್ಟೇಟ್ ಕುರಿತಾಗಿರುವಂತಹ ಕೆಲವೊಂದಿಷ್ಟು ದಾಖಲಾತಿಗಳು, ಕೆಲವೊಂದು ಪೇಪರ್ಸ್ಗಳು ಕೂಡ ಇದೀಗ ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಏನು ಅಧಿಕಾರಿಗಳು ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರ ಹೇಳಿಕೆ ಕೂಡ ಕೆಲವೊಂದಿಷ್ಟು ಪ್ಯಾನಿಕ್ ಆಗಿರುತ್ತೆ, ಅಂದ್ರೆ ಭಯವಾಗಿರುತ್ತೆ. ಭಯದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆಯನ್ನ ಅವ್ರು ಹೇಳಿರಲ್ಲ, ಏನೋ ಕೆಲವೊಂದು ಬೇರೆ ರೀತಿಯಾಗಿರುವಂತಹ ಹೇಳಿಕೆಯನ್ನ ನೀಡಿರ್ತಾರೆ. ಜೊತೆಗೆ ಕೆಲವೊಂದು ದಾಖಲಾತಿಗಳನ್ನ ಪೂರೈಸುವಲ್ಲೂ ಕೂಡ ಅವರು ವಿಫಲರಾಗಿರ್ತಾರೆ. ಹಾಗಾಗಿ ಕೆಲವೊಂದು ದಾಖಲಾತಿಗಳನ್ನ ಕೆಲ ದಿನಗಳ ನಂತರವಾಗಿ ಐಟಿ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಕ್ಕೊಂದು ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶವನ್ನ ಐಟಿ ಅಧಿಕಾರಿಗಳು ಕೂಡ ನೀಡಿರ್ತಾರೆ. ಹಾಗಾಗಿ ಕೆಲವೊಂದು ದಾಖಲಾತಿಗಳ ಸಮೇತವಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಸ್ವತಃ ಐಟಿ ಅಧಿಕಾರಿಗಳ ಕಚೇರಿಗೆ ಬಂದಿರುವಂತದ್ದು. ಇದೀಗ ಐಟಿ ಕಚೇರಿಗೆ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದು ಇದೀಗ ತನಿಖೆಯನ್ನ ಕೂಡ ಐಟಿ ಅಧಿಕಾರಿಗಳು ಕೂಡ ಮುಂದುವರಿಸಿರುವಂತದ್ದು. ಇನ್ನು 2 ಗಂಟೆಗಳವರೆಗೂ ಕೂಡ ತನಿಖೆ ನಡೆಯುವಂತ ಸಾಧ್ಯತೆ ಕೂಡ ಇರುವಂತದ್ದು ಕೂಡ ಆನಂದ್ ಮುರಳಿ. ಅಲ್ಲ ಗೌತಮ್, ಅಲ್ಲಿ ವಶಪಡಿಸಿಕೊಂಡಿರುವಂತಹ ದಾಖಲೆ, ಸಿಕ್ಕಿರುವಂತಹ ಒಂದಷ್ಟು ಈ ಹಣ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ ಅಲ್ವಾ ಐಟಿ ಅಧಿಕಾರಿಗಳು? ಖಂಡಿತವಾಗ್ಲೂ ಕೂಡ ಆನಂದ್ ಮುರಳಿ, ಏನು ಅವ್ರ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹಣ ಇರ್ಬೋದು, ಆ ದಾಖಲಾತಿ ಪತ್ರಗಳು ಸಿಕ್ಕಿರತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಏನು ಪೇಪರ್ಸ್ ಗಳನ್ನ ಅವರು ಅದೇ ಸಂದರ್ಭದಲ್ಲಿ ಸಬ್ಮಿಟ್ ಮಾಡಕ್ಕೆ ವಿಫಲರಾಗಿರ್ತಾರೆ. ಅಂದ್ರೆ ಕೆಲವೊಂದು ದಾಖಲಾತಿಗಳು ಮನೆಯಲ್ಲಿರುತ್ತೆ, ಇನ್ನೊಂದಷ್ಟು ಕೆಲವೊಂದು ದಾಖಲಾತಿಗಳು ಬೇರೆ ಕಡೆ ಇಟ್ಟಿರ್ತಾರೆ, ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆ ದಾಖಲಾತಿಗಳನ್ನ ಪೂರೈಸಲಿಕ್ಕೆ ಅವರಿಗೆ ವಿಫಲರಾಗಿರ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶವನ್ನ ಕೇಳಿರ್ತಾರೆ. ಹಾಗಾಗಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವೆಲ್ಲ ದಾಖಲಾತಿಗಳನ್ನ ಮತ್ತು ಮನೆಯಲ್ಲಿ ಸಿಕ್ಕಂತ ಹಣ ಅವೆಲ್ಲವನ್ನ ಕೂಡ ಜಪ್ತಿ ಮಾಡ್ಕೊಂಡು ಐಟಿ ಕಚೇರಿಗೆ ತೆಗೆದುಕೊಂಡು ಹೋಗಿರ್ತಾರೆ. ಆ ನಂತರದಲ್ಲಿ ನೀವು ನಿಮ್ಮ ಹತ್ರ ದಾಖಲಾತಿಗಳಿದ್ರೆ ಅವೆಲ್ಲವನ್ನ ಕೂಡ ನಮಗೆ ಸಬ್ಮಿಟ್ ಮಾಡಬಹುದು. ಆ ನಂತರದಲ್ಲಿ ಅದು ದಾಖಲಾತಿಗಳು ಏನಾದ್ರೂ ಕರೆಕ್ಟ್ ಆಗಿದೆಯಾ, ಅಂದ್ರೆ ಅವ್ರು ಕೊಟ್ಟಿರುವಂತಹ ಪೇಪರ್ಸ್ಗಳು ಅವೆಲ್ಲವೂ ಕೂಡ ಕರೆಕ್ಟ್ ಆಗಿದೆ, ಅವ್ರು ಕೊಟ್ಟಿರುವಂತಹ ಹಣಕ್ಕೆ ಆದಾಯದ ಮೂಲ ಯಾವುದು, ಅಥವಾ ಇವ್ರೇನಾದ್ರೂ ಆದಾಯಕ್ಕೆ ತೆರಿಗೆಯನ್ನು ವಂಚಿಸಿದಾರ, ಅವೆಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾರೆ.
ಅದು ಒಂದು ವೇಳೆ ಅವರಿಗೆ ಸ್ಪಷ್ಟವಾದ್ರೆ ಅವರು ಕೊಟ್ಟಿರುವಂತ ದಾಖಲಾತಿಗಳೆಲ್ಲವೂ ಕೂಡ ಕರೆಕ್ಟ್ ಆಗಿ ಜನಮತಕ್ಕೆ ಗೊತ್ತಾದ್ರೆ ಆ ಸಂದರ್ಭದಲ್ಲಿ ಅವರನ್ನ ಬಿಟ್ಟು ಕಳಿಸುವಂತ ಚಾನ್ಸಸ್ ಇದೆ. ನಂತರದಲ್ಲಿ ಅವರು ನಂತರದಲ್ಲಿ ಆ ಒಂದು ಹಣ ಏನಿದೆ ಕೋರ್ಟ್ ಮುಖಾಂತರವಾಗಿ ವಾಪಸ್ ಪಡೆದುಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸದ್ಯ ಆ ಕುರಿತಾಗಿರುವಂತ ದಾಖಲಾತಿಗಳನ್ನ ಇದೀಗ ಐಟಿ ಅಧಿಕಾರಿಗಳ ಮುಂದೆ ಏನು ಪುನೀತ್ ರಾಜ್ಕುಮಾರ್ ತಂದಿರುವಂತ ಸಾಧ್ಯತೆ ಕೂಡ ಇದೆ. ಆ ಕುರಿತಾಗಿರುವಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಕೂಡ ಇರುವಂತದ್ದು. ಆನಂದ್ ಬೆಳಿಗ್ಗೆ ಧನ್ಯವಾದ ಗೌತಮ್ ಮಾಹಿತಿಗಾಗಿ.